ಎಂಗೇಜ್ಮೆಂಟ್ ರಿಂಗು ನಿನ್ನ ಹೆಂಡತಿ ಬ್ಯಾಗಲ್ಲಿದ್ದಿದ್ದು ನಿಜ ಅಲ್ವಾ? ಹಾಗಿದ್ಮೇಲೆ ಆ ರಿಂಗ್ನ ಯಾಕೆ ಕದ್ರಿ? ಅಮ್ಮ ಏನು ಹೇಳ್ತಿದ್ಯಾ? ಹೌದು ಸಂಕೇತ್, ಎಂಗೇಜ್ಮೆಂಟ್ ಉಂಗುರ ತಗೊಳ್ಳೋಣ ಅಂತ ಧರ್ಮನ್ ರೂಮ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಸಿಗಲಿಲ್ಲ. ಐಶ್ವರ್ಯ ಅನ್ನೋದು ತಗೊಂಡೋಗಿರ್ಬೋದು ಅಂತ ಅವ್ಳ ರೂಮ್ ಕಡೆ ಹೋಗ್ತಾ ಇದ್ದೆ. ಅಲ್ಲಿ ಲಕ್ಷ್ಮಿ ಪರ್ಸ್ ಕಾಣಿಸ್ತು. ಆ ಪರ್ಸ್ ತೆಗೆದು ನೋಡಿದ್ರೆ ಅದರಲ್ಲಿ ಉಂಗುರ ಇತ್ತು. ಲಕ್ಷ್ಮಿ, ಈ ಉಂಗ್ರನ ನಿನ್ನ ಬ್ಯಾಗಲ್ಲಿ ಯಾಕೆ ಹಾಕ್ದೆ ಗೊತ್ತಾ? ವಿಷ ಹಾಕಿದ್ಯಾ ಅಂತ ಎಲ್ಲರೂ ನಿನ್ನನ್ನು ಬೈತಿರ್ಬೇಕಾದ್ರೆ ನಿಂಗೆ ನೋವಾಗಿರುತ್ತೆ ಅಲ್ವಾ? ಆಗ ನಿನ್ನ ನೋವು 3ನೇವರಿಂದ ಸಡನ್ ಆಗಿ 4ನೇವರೆಗೂ ಹೋಗಲಿ ಅಂತ ಈ ಕೆಲಸ ಮಾಡಿದೆ. ಅಮ್ಮ, ನನಗೆ ವಿಷಯನೇ ಗೊತ್ತಿರಲಿಲ್ಲ. ಹಾಗಾದರೆ ಕೃಷ್ಣ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾನೆ. ಮಾವ, ಇಷ್ಟೆಲ್ಲ ಗೊತ್ತಿದ್ರು ನೀವು ಯಾಕೆ ಸುಮ್ಮನಿದ್ದೀರಾ? ಸಂಕೇತ್ ಅವರೇ, ನನ್ನ ಮಾತನ್ನ ನಂಬಿ ನಾನು ನಿಜ ಹೇಳ್ತಾ ಇದ್ದೀನಿ. ಆ ಉಂಗುರ ಇವಳ ಬ್ಯಾಗಲ್ಲಿ ಹೇಗೆ ಬಂತೋ ನಮಗೆ ಗೊತ್ತಿಲ್ಲ. ಆದರೆ ನನ್ನ ಹೆಂಡತಿ ಮಾತ್ರ ಉಂಗುರನ ಕದ್ದಿಲ್ಲ ಸಂಕೇತ್ ಅವರೇ. ಧರ್ಮ, ಇವ್ರ ಪ್ಲಾನ್ ಏನು ಅಂತ ನನಗೀಗ ಅರ್ಥ ಆಯಿತು. ಈ ಲಕ್ಷ್ಮಿ ಜ್ಯೂಸಲ್ಲಿ ವಿಷ ಬೆರೆಸಿ ಐಶ್ವರ್ಯ ಕೊಟ್ಟಿದ್ದಾಳೆ. ಆ ವಿಷ ಕೆಲಸ ಮಾಡೋಷ್ಟೊತ್ತಿಗೆ ಈ ಕೃಷ್ಣ ಉಂಗುರ ಕದ್ದು ಆ ಲಕ್ಷ್ಮಿ ಬ್ಯಾಗಲ್ಲಿ ಇಟ್ಟಿದ್ದಾನೆ. ಎಂಗೇಜ್ಮೆಂಟ್ ರಿಂಗ್ ಇಲ್ಲ ಅಂತಂದರೆ ಹೇಗೂ ಎಂಗೇಜ್ಮೆಂಟ್ ನಡೆಯೋದು ಲೇಟ್ ಆಗುತ್ತೆ. ಅಷ್ಟರಲ್ಲಿ ಐಶ್ವರ್ಯನಿಗೆ ವಿಷ ಹಾಕಿ ಕೊಂದುಬಿಡೋಣ ಅನ್ನೋ ಪ್ಲಾನು ಅಲ್ವಾ? ಮೇಡಮ್, ನೀವು ಏನು ಹೇಳ್ತಾ ಇದ್ದೀರಾ? ನೋಡಿ, ನೀವು ನಮ್ಮ ಬಗ್ಗೆ ಎಲ್ಲ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ. ಏಯ್, ಜಾಸ್ತಿ ಮಾತಾಡ್ತಿದ್ಯಾ ನೀನು? ಸಂಕೇತ್ ಅವರೇ, ಮೊದಲು ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲೀರಿ. ಹೇಗೆ ಮಾತಾಡಬೇಕು ಅಂತ ನಿನ್ನಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಇನ್ನೊಬ್ರು ನೆಮ್ಮದಿನ ಹಾಳು ಮಾಡಕ್ಕೆ ಬಂದಿದ್ದೀರಲ್ವಾ? ನಿಮ್ಗೆ ನಾಚಿಕೆ ಆಗಲ್ವಾ? ಐಶ್ವರ್ಯ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಸಾಕು, ಸುಮ್ಮನೆ ಇರ್ರಿ. ಯಾರು ಮನೆ ಹಾಳು ಮಾಡೋ ಕೆಲಸ ಮಾಡಿರೋದು ಅಂತ ಇಲ್ಲಿ ಎಲ್ರಿಗೂ ಗೊತ್ತು. ನನ್ನ ಸಂಸಾರನ ಹಾಳು ಮಾಡಕ್ ಬಂದಿದ್ದು ಆ ನಿಮ್ಮ ಐಶ್ವರ್ಯ. ಗಂಡ ಹೆಂಡತಿನ ದೂರ ಮಾಡೋದಕ್ಕೆ ನೋಡಿದ್ದು ಆ ಐಶ್ವರ್ಯನೇ. ಹೆಂಡತಿ ಇದ್ದಾಳೆ ಅಂತ ಗೊತ್ತಿದ್ದು ನನ್ನ ಗಂಡನ ಪ್ರೀತಿಸಿದ್ದು ಆ ಐಶ್ವರ್ಯನೇ. ಇಷ್ಟೆಲ್ಲ ಗೊತ್ತಿದ್ದು ಈ ಎಂಗೇಜ್ಮೆಂಟಿಗೆ ನಾವ್ ಯಾಕೆ ಬಂದ್ವಿ ಗೊತ್ತಾ? ಎಲ್ರೂ ಮಧ್ಯೆ ಇರೋ ಮನಸ್ತಾಪ ಹೋಗಿ ಎಲ್ರೂ ನೆಮ್ಮದಿಯಾಗಿರೋಣ ಅಂತ. ಅಂತದ್ರಲ್ಲಿ ನೀವು ನಮ್ಮನ್ನ ಕರೆಸಿ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ. ನೋಡಿದೆ ಧರ್ಮ, ಕೇಳಿಸ್ಕೊಂಡಿ ಅವಳ ಮಾತುಗಳನ್ನ? ಅವಳ ಮಾತುಗಳನ್ನ ಕೇಳ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಮ್ಮ ಐಶ್ವರ್ಯ ಮೇಲೆ ಅವಳಿಗೆ ಎಷ್ಟು ಕೋಪ ಇತ್ತು ಅಂತ. ಇವಳು ಈ ಕೋಪನೇ ನಮ್ಮ ಐಶ್ವರ್ಯ ಇವತ್ತು ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಗೋಗಿ ಮಾಡಿದ್ದು. ಅಯ್ಯೋ, ನಾವು ತಪ್ಪು ಮಾಡಿಲ್ಲ ಅಂತ ನಿಮಗೆ ಹೇಗೆ ನಂಬಿಸ್ಲಿ? ಪ್ಲೀಸ್ ನಮ್ಮನ್ನ ನಂಬಿ, ನಮ್ಮನ್ನ ಬಿಟ್ಬಿಡಿ. ಬಿಟ್ಬಿಡಕ್ಕೆ ನೀನು ಮಾಡಿರೋ ಚಿಕ್ಕ ತಪ್ಪಲ್ಲ, ಪ್ರಾಣ ತೆಗೆಯೋ ಕೆಲಸ. ನಿನ್ನನ್ನು ಬಿಡೋ ಮಾತೇ ಇಲ್ಲ. ಧರ್ಮ, ಈಗ ಮಾತಾಡ್ಬೇಕಾಗಿರೋನು ನೀನೇ ಈಗ ಸುಮ್ಮನೆ ನಿಂತ್ಬಿಟ್ರೆ ಹೇಗೆ? ಏನು ಮಾತಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನನ್ನ ಮಗಳು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ. ಇಲ್ಲಿ ನೋಡಿದ್ರೆ
ಅವಳನ್ನು ಸಾಯಿಸಕ್ಕೆ ಯಾರು ಪ್ರಯತ್ನ ಪಟ್ಟಿದ್ರು ಅಂತ ಜಗಳ ನಡೀತಾ ಇದೆ. ನಾನು ಏನು ಮಾತಾಡ್ಲಿ ಅಕ್ಕ? ಇವರು ಸಾಕ್ಷಿ ಸಮೇತ ಸಿಕ್ಕಿಬಿದ್ದಿದ್ದಾರೆ. ಇವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನೀನೇ ಹೇಳೋದರ್ಮ. ಹಲೋ ಮೇಡಮ್, ನಿಮ್ಮ ಕಾಲ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಏನಾದರೂ ಖುಷಿ ವಿಷಯ ಇದೆಯಾ ಮೇಡಮ್? ಮಾರಿಯಾ, ನಿನ್ನ ಆಸೆನ ನಿರಾಸೆ ಮಾಡಲ್ಲ. ಒಂದು ಕೆಲಸ ಮಾಡು, ಫೋನ್ ಸ್ಪೀಕರ್ನ ಆನ್ ಮಾಡಿ ನನ್ನ ಸ್ವೀಟ್ ಹಾರ್ಟ್ ಮುಂದೆ ಇಡು. ಹಾಂ ಸರಿ ಮೇಡಮ್, ಆಯಿತು. ಮೇಡಮ್ ಮಾಡಿದ್ದೀನಿ, ಮಾತಾಡಿ. ಹಾಯ್ ಮಹೇಶ್, ನಿಮಗೊಂದು ಗುಡ್ ನ್ಯೂಸ್. ನಿಮ್ಮ ಲಕ್ಷ್ಮಿ ಇಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಮೇಡಮ್, ಅಂಥದ್ದು ಏನು ಮಾಡಿದ್ರಿ ಮೇಡಮ್? ಎಂಗೇಜ್ಮೆಂಟ್ ರಿಂಗನ್ನು ಲಕ್ಷ್ಮಿ ಬ್ಯಾಗಲ್ಲಿಟ್ಟೆ. ಸಖತ್ತಾಗಿ ವರ್ಕೌಟ್ ಆಯಿತು. ಅಷ್ಟೇ ಅಲ್ಲ ಮಹೇಶ್, ಜ್ಯೂಸಲ್ಲಿ ವಿಷ ಬೆರೆಸಿ ಐಶ್ವರ್ಯಗೆ ಕುಡಿಸ್ಬಿಟ್ಟೆ. ಈಗೆಲ್ಲರೂ ಹಾಸ್ಪಿಟ್ಲಲ್ಲಿ ಲಕ್ಷ್ಮಿನ ಚೀತು ಅಂತ ಉಗಿತಾ ಇದ್ರೆ AC ರೂಮಲ್ಲಿ ಕೂತ್ಕೊಂಡಿರೋಷ್ಟೇ ತಣ್ಣಗಾಗ್ತಾ ಇದೆ. ಸ್ವೀಟ್ ಹಾರ್ಟ್, ನಿನ್ನ ಲಕ್ಷ್ಮಿ ಎಲ್ಲರ ಮುಂದೆ ಅಯ್ಯೋ ನಾನು ತಪ್ಪು ಮಾಡಿಲ್ಲ ಅಂತ ಬೇಡ್ಕೋತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀವು ಎದ್ದು ಐ ಲವ್ ಯು ಮಂದಾರ ಅಂತ ಹೇಳಿದಷ್ಟೇ ಖುಷಿ ಆಗ್ತಿದೆ. ಮೇಡಮ್, ಈಗ ಐಶ್ವರ್ಯ ಹೇಗಿದ್ದಾರೆ? ಇಲ್ಲ ಮಾರಿಯಾ, ಅವಳಿಗೇನೂ ಆಗಲ್ಲ. ಅವಳೇನಾದರೂ ಸತ್ತೋದ್ರೆ ನನ್ನ ಕನಸು ಕೂಡ ಸತ್ತೋಗುತ್ತೆ. ನಾನು ಹಾಕಿರೋ ವಿಷ ಸ್ಟ್ರಾಂಗ್ ಆಗಿದ್ರೂ ಅದು ಅವಳ ಪ್ರಾಣ ತೆಗೆಯಲ್ಲ. ಹಾಂ ಸ್ವೀಟ್ ಹಾರ್ಟ್, ನಿಮ್ಮ ಲಕ್ಷ್ಮಿನ ಈಗ ಕಾಪಾಡೋದಕ್ಕೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈಗ ಹೇಳಿ, ನಾನು ಅವಳನ್ನ ಕಾಪಾಡಬೇಕಾ? ಹಾಂ, ನೀವು ಬಿಡಿ, ಕಾಪಾಡು ಅಂತ ಹೇಳ್ತೀರಾ. ಆದರೆ ನಾನು ಯಾಕೆ ಕಾಪಾಡಬೇಕು? ಸ್ವೀಟ್ ಹಾರ್ಟ್, ಈಗ ತಾನೇ ಸಿನಿಮಾ ಸ್ಟಾರ್ಟ್ ಆಗಿದೆ. ಇನ್ನೂ ಒಳ್ಳೊಳ್ಳೆ ಸೀನ್ಗಳು ಬರೋದಿದೆ. ಅದನ್ನೆಲ್ಲ ನೋಡಿ ನಾನು ಖುಷಿ ಪಡಬೇಕಲ್ವಾ? ನಾನೆಷ್ಟು ಕಣ್ಣೀರು ಸುರಿಸಿದ್ನೋ, ನಾನೆಷ್ಟು ನೋವು ಅನುಭವಿಸಿದ್ನೋ ಅದಕ್ಕಿಂತ 10 ಪಟ್ಟು, ಹಾಂ ಅಲ್ಲ 100 ಪಟ್ಟು ನೋವು ಅವಳು ಅನುಭವಿಸ್ಬೇಕು. ಈಗ ಅವಳು ಅನುಭವಿಸ್ತಿರೋ ನೋವನ್ನ ಅವಳ ಗಂಡ ಮೂಕನಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಸೇಮ್ ತಿಂತಾರನೆ. ನಿಮ್ಗೆ ಅನ್ಸಿರ್ತಲ್ವ ಮಹೇಶ್, ಆ ದೇವ್ರು ಬಂದು ಲಕ್ಷ್ಮಿನ ಕಾಪಾಡ್ತಾನೆ ಅಂತ? ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ದೇವ್ರಿಗೆ ಕಾಯಿ ಒಡೆದೆ ಕಾರ್ಯ ಶುರು ಮಾಡಿರೋದು. ಇದು ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಾನು ಪಟ್ಟಿರೋ ನೋವಿನ ಮುಂದೆ ಇದು ಯಾವ ಲೆಕ್ಕನೂ ಅಲ್ಲ. ಅವಳಿಗಿನ್ನೂ ನಾಯಿ ಪಾಡ್ಪಡಬೇಕು, ಹಾಗೆ ಮಾಡ್ತೀನಿ. ಅವಳ ಗಂಡನಿಗೆ ಲಕ್ಷ್ಮಿ ಮೇಲೆ ಅನುಮಾನ ಬರಬೇಕು, ಆ ಥರ ಮಾಡ್ತೀನಿ. ಮೊದಲು ದ್ವೇಷ ಬರುತ್ತೆ, ಆಮೇಲೆ ಅವಳನ್ನ ಬಿಟ್ಟೇ ಬಿಡ್ತಾನೆ. ಹಲೋ ಮಹೇಶ್, ಏನೋ ಹೇಳ್ತಿದ್ದೀರಾ? ಹಾಂ, ಓ ಲಕ್ಷ್ಮಿ ಏನೂ ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಹೇಳಬೇಕಾ? ಲಕ್ಷ್ಮಿನ ಯಾರು ಬೈಬಾರ್ದಾ? ಸರಿ ಮಹೇಶ್, ನೀವು ಹೇಳ್ದಂಗೆ ಆಗ್ಲಿ. ಲಕ್ಷ್ಮಿ ಗೊತ್ತಿಲ್ದೇನೆ ಜ್ಯೂಸಲ್ಲಿ ವಿಷ ಹಾಕಿದ್ಲು ಅಂತ ಹೇಳ?
ಹೇಳು ಧರ್ಮ, ಇವ್ರು ತಪ್ಪು ಮಾಡಿದ್ದಾರೆ ಅಂತ ಸಾಕ್ಷಿ ಸಮೇತ ಗೊತ್ತಾಗಿದೆ. ಈಗ ಹೇಳು, ಇವ್ರನ್ನೆಲ್ಲ ಏನು ಮಾಡಬೇಕು ಅಂತ. ಅಕ್ಕ, ತಪ್ಪುಗಳ ಬಗ್ಗೆ ಆಮೇಲೆ ಮಾತಾಡ. ಮೊದಲು ನಮ್ಮ ಐಶ್ವರ್ಯ ಬದುಕಿ ಬರಲಿ. ಮಾವ, ಐಶ್ವರ್ಯಗೆ ಏನೂ ಆಗಲ್ಲ, ದೇವರಿದ್ದಾನೆ. ಆದರೆ ಮೊದಲು ಇಂಥ ಗತಿ ಕೆಟ್ಟವ್ರನ್ನ ಎಲ್ಲಿಡಬೇಕು ಅಲ್ಲಿಡಬೇಕು. ಸಂಕೇತ ಅವರೇ, ನೀವು ಜಾಸ್ತಿ ಮಾತಾಡ್ತಿದ್ದೀರಾ. ಹೇ, ತಪ್ಪು ಮಾಡಿದ್ರೆ ನಿಂಗೆ ಎಷ್ಟಿರ್ಬೇಕಾದ್ರೆ ನನಗೆ ಎಷ್ಟಿರ್ಬೇಡ ಹೇಳು. ನಮ್ಮ ಮೇಲೆ ತಪ್ಪು ಹೊರಸೋದಕ್ಕೆ ಯಾಕೆ ನೋಡ್ತಾ ಇದ್ದೀರಾ? ನಾವೇ ತಪ್ಪು ಮಾಡಿದ್ದೀವಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಐಶ್ವರ್ಯ ಅವ್ರನ್ನ ಸಾಯಿಸೋದಕ್ಕೆ ನೀವೇ ಯಾಕೆ ಪ್ರಯತ್ನ ಪಟ್ಟಿರಬಾರ್ದು? ನಾವು ಯಾಕೆ ನಮ್ಮ ಐಶ್ವರ್ಯನೇ ಸಾಯಿಸ್ಬೇಕು? ಏನು ಮಾತಾಡ್ತಿದ್ಯಾ ನೀನು? ಸರಿಯಾಗೆ ಮಾತಾಡ್ತಾ ಇದ್ದೀನಿ. ನೀವೇ ಐಶ್ವರ್ಯ ಅವ್ರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ ಏನು ಗ್ಯಾರಂಟಿ? ಲಕ್ಷ್ಮಿ, ನೀನು ಸ್ವಲ್ಪ ಸುಮ್ಮನೆ ಇರು. ಯಾಕ್ರಿ ಸುಮ್ಮನೆ ಇರಬೇಕು? ಸುಮ್ಮನೆ ಇವ್ರು ನಮ್ಮ ಮೇಲೆ ಈ ರೀತಿಯೆಲ್ಲ ಅನುಮಾನ ಪಡ್ತಾ ಇದ್ದಾರಲ್ಲ, ನಾನು ಅದೇ ರೀತಿ ಇವ್ರ ಮೇಲೆ ಅನುಮಾನ ಪಟ್ರೆ ಅದ್ರಲ್ಲಿ ಏನು ತಪ್ಪು? ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿನ ನಾನೇ ಸಾಯಿಸಕ್ಕೆ ಪ್ರಯತ್ನ ಪಡ್ತೀನ? ನಿಂಗೆ ತಲೆ ಕೆಟ್ಟಿದ್ಯಾ? ನೀವು ಮದುವೆ ಮಾಡ್ಕೊಳ್ಳೋ ಹುಡುಗಿನೇ ಆಗಿರಬಹುದು, ಆದರೆ ನಿಮ್ಮ ಮನಸ್ಸಲ್ಲೂ ಇರುತ್ತೆ ಅಲ್ವಾ, ಐಶ್ವರ್ಯ ನನ್ನ ಇಷ್ಟಪಡೋದನ್ನ ಬಿಟ್ಟು ಹೋಗಿ ಕೃಷ್ಣನ್ ಇಷ್ಟಪಟ್ಲು, ಕೃಷ್ಣ ಬೇಡ ಅಂತ ಹೇಳಾದ್ಮೇಲೆ ನನ್ನ ಹತ್ರ ಬಂದ್ಲು ಅಂತ. ಆ ಕೋಪಕ್ಕೆ ನೀವೇ ಈ ರೀತಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ ಏನು ಗ್ಯಾರಂಟಿ? ಏ, ಏನೇನೋ ಊಹಿಸ್ಕೊಂಡು ಏನೋ ಮಾತಾಡಬೇಡ. ಮತ್ತೆ ನೀವು ಊಹಿಸ್ಕೊಂಡು ನಮ್ಮ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ, ಅದು ತಪ್ಪಲ್ವಾ? ಲಕ್ಷ್ಮಿ, ಸಾಕು, ಸುಮ್ಮನಿರು. ಸರ್, ತಪ್ಪನ್ನ ಯಾರು ಬೇಕಾದರೂ ಯಾರ ತಲೆ ಮೇಲೆ ಬೇಕಾದರೂ ಹೊರಿಸ್ಬೋದು. ಆದರೆ ಹಾಗೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಸತ್ಯ ಅಸತ್ಯತೆ ಬಗ್ಗೆ ಯೋಚನೆ ಮಾಡಬೇಕು. ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಧರ್ಮ, ಇವ್ರ ಮಾತನ್ನೆಲ್ಲ ನಂಬೇಡ. ಇವ್ರು ಈ ವಿಷಯನ ಇಲ್ಲೇ ಮುಚ್ಚಾಕೋದಕ್ಕೆ ನೋಡ್ತಾ ಇದ್ದಾರೆ. ಮೇಡಮ್, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಏಯ್, ಏನೋ ನಮ್ಮ ಅಮ್ಮನಿಗೆ ಎದುರು ಮಾತಾಡ್ತಿದ್ಯಾ? ನೋಡಿದ್ರ ಮಾವ, ತಿಂಗಳಾದ್ರೆ ನಮ್ಮ ಮನೆ ಮುಂದೆ ಬಂದು ಸಂಬಳಕ್ಕೆ ಕೈ ಚಾಚೋರು ಇವತ್ತು ನಮಗೆ ಎದುರು ಮಾತಾಡ್ತಾ ಇದ್ದಾರೆ. ಧರ್ಮ, ನಾನು ನಿನ್ಗೆಷ್ಟು ಹೇಳಿದ್ದೆ ಇಂಥವ್ರನ್ನೆಲ್ಲ ಎಲ್ಲಿಡಬೇಕು ಅಲ್ಲಿಡಬೇಕು ಅಂತ. ನನ್ನ ಮಾತು ನೀನು ಕೇಳಿಲ್ಲ. ಈಗ ನೋಡು ಎಲ್ಲರೂ ಹೇಗೆ ಮಾತಾಡ್ತಿದ್ದಾರೆ. ನಾವು ಹಾಕಿದ ಅನ್ನ ತಿಂದು ಇವತ್ತು ನಮ್ಮ ಮುಂದೆನೇ ನಿಂತು ಮಾತಾಡ್ತಿದ್ದೀರಾ. ಎಷ್ಟು ಧೈರ್ಯ ನೋಡಿದಿರ ಮಾವ? ನಾವು ಹಾಕಿದ ಅನ್ನ ತಿಂದು ಇವತ್ತು ನಮ್ಮ ಮುಂದೆನೇ ನಿಂತು ಮಾತಾಡ್ತಿದ್ದೀರಾ. ಎಷ್ಟು ಧೈರ್ಯ ನೋಡಿದಿರ ಮಾವ? ಅದಕ್ಕೆ ಧರ್ಮ ಹೇಳಿದ್ದು ಇಂಥವ್ರನ್ನೆಲ್ಲ ಎಂಗೇಜ್ಮೆಂಟ್ಗೆ ಕರೆಯೋದು ಬೇಡ ಅಂತ. ನೀನೇನೋ ಒಂದು ಮಾತು ಕರೆಯೋಣ ಅಂತ ಕರೆದಿದ್ಯಾ. ನೀನು ಕರೆದಿದ ತಕ್ಷಣ ಎದ್ನ ಬಿದ್ದ ಅಂತ ಓಡ್ ಬಂದ್ಬಿಟ್ಟವ್ರೆ. ಅಲ್ಲಿ ತಿನ್ನೋದಕ್ಕೆ ಗತಿ ಇರೋದಿಲ್ಲ. ಇಲ್ಲಿ ರುಚಿಯಾಗಿ ಸಿಕ್ಕುತ್ತಲ್ಲ, ಚೆನ್ನಾಗಿ ಕಬಳಿಸೋಣ ಅಂತ ಓಡ್ ಬಂದ್ಬಿಟ್ಟಿರ್ತಾರೆ. ಆಹಾ, ನೋಡ್ದರ್ಮ ಇವ್ರ ನಾಟಕನ. ಕಣ್ಣೀರು ಹಾಕ್ಬಿಟ್ರೆ ಮನ್ಸಿನಿಂದ ಕರ್ಗೋಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೀನು ಹತ್ತು ಬಿಟ್ರೆ ನಿನ್ನ ಬಿಟ್ಬಿಡ್ತೀವಿ ಅಂತ ಅನ್ಕೊಂಡಿದೀಯಾ? ನಿನ್ನ ಗಂಡನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ತೀವಿ. ವಿಷ ಹಾಕ್ಬೇಕಾದ್ರೆ, ಉಂಗ್ರ ಕದಿಬೇಕಾದ್ರೆ ಎಲ್ಲೋಗಿತ್ತು ಈ ನಿನ್ನ ಕಣ್ಣೀರು? ಕೃಷ್ಣ, ನಿಜ ಹೇಳು, ನಿಶ್ಚಿತಾರ್ಥಕ್ಕಂತ ತಂದ ಉಂಗ್ರ ನಿನ್ನ ಹೆಂಡತಿ ಬ್ಯಾಗಲ್ಲಿ ಸಿಕ್ತು?
ಕೇಳ್ತಿದ್ದೀರ ಮಾವ? ಕದ್ದಿರೋದು ಅವನೇ ಅಂತ ಅಮ್ಮ ಹೇಳ್ತಿಲ್ವಾ? ಸಂಕೇತ್, ನೀನು ಸ್ವಲ್ಪ ಸುಮ್ಮನಿರ್ತೀಯಾ? ನೀನು ಹೇಳು ಕೃಷ್ಣ, ಉಂಗುರ ನಿನ್ನ ಹೆಂಡತಿ ಬ್ಯಾಗಲ್ಲಿ ಇತ್ತ? ಸರ್, ಉಂಗುರ ಅವಳ ಬ್ಯಾಗಲ್ಲಿ ಇದ್ದಿದ್ದು ನಿಜ. ಆದ್ರೆ ಅದಲ್ಲಿ ಹೇಗೆ ಬಂತು, ಅದನ್ನ ಯಾರು ಕದ್ದಿದ್ದು ಅಂತ ನಮಗೆ. ಉಂಗುರ ಅವಳ ಬ್ಯಾಗಲ್ಲಿ ಇತ್ತಲ್ಲ ಅಂತ ಮಾತ್ರ ಕೇಳಿದ್ದು, ಯಾರು ಕದ್ದಿದ್ದು ಅಂತ ನಮಗೆ ಗೊತ್ತು. ಕೃಷ್ಣನೇ ತಪ್ಪು ಒಪ್ಕೊಂಡಿದ್ದಾನಲ್ಲ, ಈಗ ಏನು ಮಾಡಬೇಕು ಅಂತ ಹೇಳು ಧರ್ಮ. ಮೇಡಮ್, ನಾನು ತಪ್ಪು ಒಪ್ಕೊಂಡಿದ್ದೀನಿ ಅಂತ ಯಾವಾಗ ಹೇಳಿದೆ? ಹಾಗಾದ್ರೆ ಈಗ ಒಪ್ಕೋ. ಒಪ್ಕೊಳ್ಳೋದಕ್ಕೆ ನಾವು ತಪ್ಪೇ ಮಾಡಿಲ್ಲ ಸರ್. ಮಾಡಿರೋ ತಪ್ಪನ್ನ ಒಪ್ಕೊಳ್ಳೇಬೇಕಲ್ಲ. ನೀವೆಲ್ಲ ಸೇರ್ಕೊಂಡು ನನಗೆ ಹುಚ್ಚಿಡಿಸ್ತಾ ಇದ್ದೀರಾ. ನಾವು ತಪ್ಪು ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಕೃಷ್ಣ, ನೀನು ಸಮಾಧಾನ ಮಾಡ್ಕೊ. ಅಕ್ಕ, ಇದನ್ನ ಇಲ್ಲಿಗೆ ಬಿಟ್ಬಿಡು. ನೋಡಿ, ತಪ್ಪು ಯಾರೇ ಮಾಡಿರಲಿ, ನನ್ನ ಮಗಳು ಬದುಕಿ ಬಂದರೆ ನಾನು ಕ್ಷಮಿಸ್ತೀನಿ. ಆದರೆ ನನ್ನ ಮಗಳಿಗೆ ಏನಾದ್ರು ತೊಂದರೆ ಆದರೆ ನಾನು ಯಾರನ್ನು ಸುಮ್ಮನೆ ಬಿಡಲ್ಲ.